ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ತೀರ್ಥಹಳ್ಳಿ ಕೇಶವಮೂರ್ತಿ ಮಲ್ನಾಡ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಲೈವ್ ಸ್ಟ್ರೀಮ್ನಲ್ಲಿ ಮಾತಾಡ್ತಾ ಇದ್ದೀನಿ. ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಣ್ರಿ. ಸ್ನೇಹಿತರೆ, ಈ ದಿನ ನಾವು ಲೈವ್ ವಿಡಿಯೋದಲ್ಲಿ ಪುರಾತನ ಇತಿಹಾಸ ಸಂಬಂಧಪಟ್ಟಂಥ ಫ್ಯೂ ಕ್ವಶನ್ಸ್ ಇಟ್ಕೊಂಡು ಬಂದಿದ್ದೀನಿ. ಖಂಡಿತವಾಗೂ ನಿಮಗೆ ನೀವು ಗೊತ್ತಿಲ್ಲದೆ ಇರೋ ಪ್ರಶ್ನೆ ಅಲ್ಲ. ಸಣ್ಣ ಎರರ್ಸನ್ನು ಓವರ್ಕಮ್ ಮಾಡ್ಕೊಂಬಕ್ಕೆ ಈ ರೀತಿ ವಿಡಿಯೋ ನಿಮಗೆ 10 to 15 ಮಿನಿಟ್ಸು ಶಾರ್ಟ್ ವೀಡಿಯೋಸ್ ಇದ್ದಂಗೆ ಇರ್ತಾವೆ ಕ್ವಶನ್ ಆ್ಯಂಡ್ ಆನ್ಸರ್. ಯಾಕಂದರೆ ನೀವೀಗ ಶಾರ್ಟ್ಲಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೈಮಲ್ಟೇನಿಯಸ್ ಆಗಿ ಓದ್ತಾ ಇದ್ದೀರಾ. ನಿಮ್ಮ KS KPSC ಇದಿರ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಆಮೇಲೆ FDA STA ದಂಥ ಪರೀಕ್ಷೆ ಇರ್ಬೋದು, ಟೆಕ್ನಿಕಲ್ ಕ್ವಾಲಿಫೈಡ್ಸು ವಿದ್ಯಾರ್ಥಿಗಳಿಗೆ ಅನೇಕ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಕರೆದಿದ್ದಾರೆ. BWSSP ಇರ್ಬೋದು, ವೆರೈಟೀಸ್ ಆಫ್ ಪೋಸ್ಟ್ಗಳಿದೆ. ಸಿವಿಲ್ ಇಂಜಿನಿಯರಿಗೆ, ಎಲೆಕ್ಟ್ರಿಕಲ್ಸ್ನವ್ರಿಗೆ ಪೋಸ್ಟ್ಗಳಿಗೆ ಸಾಕಷ್ಟು ಪೋಸ್ಟ್ ಕರೆದಿದ್ದಾರೆ. ಅದಕ್ಕೆ ಟೆಕ್ನಿಕಲ್ ಸಬ್ಜೆಕ್ಟ್ಸು ನೀವು ಓದ್ಕೊಳ್ಳಿ. GK ನಾವು ಹೆಲ್ಪ್ ಮಾಡ್ತೀವಿ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಯಾರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅಂತ ಇದ್ದೀರೋ ಅದು ನಿಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ನೀವು ಓದ್ಕೊಂಡ್ರೆ ನಿಮಗೆ ಕೇಳುವ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕರ್ನಾಟಕ ಸರ್ಕಾರದ GKನಲ್ಲಿ ನಾವು ಕವರ್ ಮಾಡುವ 80%ಕ್ಕೂ ಅಧಿಕ ಪ್ರಶ್ನೆಗಳು ಅಪಿಯರ್ ಆಗ್ತವೆ ಅಂತ ನಾನು 10 ಪರೀಕ್ಷೆನಲ್ಲಿ ಪರಿಶೀಲನೆ ಮಾಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗಂತೂ ತುಂಬ ಯೂಸ್ಫುಲ್ GK. ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫ್ರಮ್ ಕಾನ್ಸ್ಟೇಬಲ್ ಟು KS 100% ಯೂಸ್ಫುಲ್. ಓಕೆನಾ? ನಾವು ಶಾರ್ಟ್ ವೀಡಿಯೋ ಮಾಡಿದ್ದೀವಿ, ಚಿಕ್ಕ ಕ್ವಶನ್ಸನ್ನು ಹೇಳ್ಕೊಬಂದಿದ್ದೀವಿ. ನಿಮಗೆ ಹೆಲ್ಪ್ ಆಗಂಗೆ ಒನ್ ಬೈ ಒನ್ ನಾವು ಸಮೀಕ್ಷೆ ಮಾಡ್ತಾ ಹೋಗೋಣ. ಎಲ್ಲವೂ ಕ್ವಶನ್ಸ್ ಯಾವುದಕ್ಕೆ ರಿಲೇಟೆಡ್ಡು? ಏನ್ಷಿಯಂಟ್ ಅಂದರೆ ಪುರಾತನ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ನೋಡಿ ಸ್ನೇಹಿತರೆ, ಹರಪ್ಪ ಸಂಸ್ಕೃತಿಯ ಸೀಲುಗಳು, ಹರಪ್ಪನ್ ಕಲ್ಚರ್ ಅಂತ ಏನು ಕರಿತೀವಲ್ಲ, ಮತ್ತು ಟೆರ್ರಾಕೋಟಾ ಕಲೆಯಲ್ಲಿ, ಟೆರ್ರಾಕೋಟಾ ಅಂದರೆ ನಿಮಗೆ ಗೊತ್ತಿರಬೇಕು, ಮೇಡಪ್ ಆಫ್ ಕ್ಲೇ. ಇಲ್ಲೊಂದು ಪ್ರಶ್ನೆ ಏನಿದೆ? ಹರಪ್ಪನ್ ಕಲ್ಚರ್ ಅಂತ ಇದೆ. ಇಲ್ಲೇನಂತ ಇದೆ? ಟೆರ್ರಾಕೋಟಾ. ಟೆರ್ರಾಕೋಟಾ ಅಂದರೆ ಮೇಡಪ್ ಆಫ್ ಕ್ಲೇ, ಜೇಡಿ ಮಣ್ಣಿನಿಂದ ತಯಾರಿಸಿದಂಥ ಹರಪ್ಪ ಸಂಸ್ಕೃತಿಯ ಸೀಲುಗಳಲ್ಲಿ ಈ ಕೆಳಗಿನ ಯಾವ ಪ್ರಾಣಿಯನ್ನು ನಮೂದಿಸಲಾಗಿಲ್ಲ, ಪ್ರತಿನಿಧಿಸಲಾಗಿಲ್ಲ? ನಾಟ್ ರೆಪ್ರೆಸೆಂಟೆಡ್, ನಾಟ್ ಡಿಪಿಕ್ಟೆಡ್. ನಾಟ್ ರೆಪ್ರೆಸೆಂಟೆಡ್, ನಾಟ್ ಎನ್ಗ್ರೇವ್ಡ್ ಅಥವಾ ನಾಟ್ ಡಿಪಿಕ್ಟೆಡ್, ಏನು ಬೇಕಾದ್ರೂ ಇಂಗ್ಲೀಷಲ್ಲಿರ್ತದೆ. ಸೊ ಇದರ ಅರ್ಥ, ಭಾವಾರ್ಥ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆಯ ಸೀಲುಗಳ ಮೇಲೆ ಈ ಕೆಳಗೆ ಕೊಟ್ಟ 4 ಪ್ರಾಣಿಗಳಲ್ಲಿ ಯಾವುದೋ ಒಂದು ಪ್ರಾಣಿ ನಮೂದೇ ಆಗಿಲ್ಲ ಅಥವಾ ಫ್ರೀಕ್ವೆನ್ಸಿಯೇ ಇಲ್ಲ ಅಂತ ಅರ್ಥ. ಹಸು, ಆನೆ, ಗೆಂಡಾಮೃಗ, ಹುಲಿ. ಯಾಕಂದರೆ ಅನೇಕ ಜನ ಇತಿಹಾಸಕಾರರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅದಕ್ಕೆ ಸರಿ ಉತ್ತರ, ಇಂಡಸ್ ಸೀಲಲ್ಲಿ ನೀವು ಎಲ್ಲೂ ಹಸುವನ್ನು ನೋಡಲು ಸಾಧ್ಯವಿಲ್ಲ. ಹಸು ಅಂದರೆ ಇಂಗ್ಲೀಷಲ್ಲೇನು? ಖೌ. ಬುಲ್ ಇದೆ, ಇಂಡಸ್ ಸೀಲಲ್ಲಿ ಬುಲ್ ಇದೆ. ಬುಲ್ ಅಂದರೆ ಹೋರಿ, ಅನ್ಟೇಮ್ಡ್. ಸೊ ಪಳಗಿಸದೇ ಇರುವಂಥ ಹೋರಿ. ಹಂಪ್ಡ್ ಬುಲ್, ಡುಬ್ಬದ ಗೂಳಿ. ಹೋರಿ ಅನ್ನೋದಕ್ಕಿಂತ ಡುಬ್ಬವಿರುವ ಗೂಳಿ. ಅದು ಸಂತಾನೋತ್ಪತ್ತಿಯ ಸಂಕೇತ, ಎಂಬ್ಲೆಮ್ ಆಫ್ ಪ್ರೋಜೆನಿ, ಪ್ರೊಕ್ರಿಯೇಷನ್. ಇಂಡಸ್ ಪೀಪಲ್ಗೆ ಅದು ಹೋಲಿ, ಸಿಂಧೂ ಜನರಿಗೆ ಅದು ಪವಿತ್ರವಾಗಿತ್ತು. ಹಸು ಆರ್ಯನ್ನರಿಗೆ ಪವಿತ್ರವಾಗಿತ್ತು. ಹಸುವನ್ನು ಪೂಜೆ ಮಾಡ್ತಾ ಇದ್ದರು ಆರ್ಯನ್ನರು, ಡುಬ್ಬದ ಗೂಳಿಯನ್ನು ಪೂಜೆ ಮಾಡ್ತಾ ಇದ್ದರು ಸಿಂಧೂ ಜನ. ಆದರೆ ಹಸುವಿನ ಚಿತ್ರ ಸಿಂಧೂ ನಾಗರಿಕತೆಯ ಯಾವುದೇ ಟೆರ್ರಾಕೋಟಾ ಜೇಡಿ ಮಣ್ಣಿನ ಮುದ್ರೆಯಲ್ಲಿ ನಮೂದಾಗಿಲ್ಲ. ಆನೆ, ಗೆಂಡಾಮೃಗ, ರೈನೋಸರಸ್, ಹುಲಿ ಇವೆಲ್ಲ ಇದಾವೆ. ಮತ್ತು ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ ಇದ್ದಿದ್ರಲ್ಲಿ ಹಾರ್ಸ್ ಕೂಡ, ಯಾಕಂದರೆ ಇಲ್ಲಿ ಹಾರ್ಸ್ ಉತ್ತರ ಇಲ್ಲ. ಹಸು ಯಾವುದೇ ಕಾರಣಕ್ಕೂ ಮುದ್ರೆಯಲ್ಲಿ ನಮೂದಾಗಿಲ್ಲ, ಮರಿಬೇಡಿ. 100% ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಕ್ವಶನ್, ನರ್ಮದಾ ನದಿ ದಂಡೆಯ ಮೇಲೆ ಚಕ್ರವರ್ತಿ ಹರ್ಷನ ದಕ್ಷಿಣದ ನಡಿಗೆಯನ್ನು ಯಾರು ತಡೆದರು? ಅಂದರೆ ನಿಮಗೆ ಗೊತ್ತಿರಬೇಕು, ಭಾರತದಲ್ಲಿ ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ದಾಳಿ ನಡೆಸ್ಕೊಂಡು ಬಂದಂಥ ಉತ್ತರ ಪತೇಶ್ವರ ಹರ್ಷವರ್ಧನಿಗೂ ಮತ್ತು ಈ ಕೆಳಗಿನ 4ರಲ್ಲಿ ಯಾರು? ಪುಲಿಕೇಶಿನ್ 1, ವಿಕ್ರಮಾದಿತ್ಯ 2, ಪುಲಿಕೇಶಿನ್ 2. ಯಾಕಂದರೆ ಪುಲಿಕೇಶಿ ಅಥವಾ ಪುಲಿಕೇಶಿನ್ ಎರಡೂ ಒಂದೇ. ಪುಲಿಕೇಶಿ 1, ವಿಕ್ರಮಾದಿತ್ಯ 2, ವಿಕ್ರಮಾದಿತ್ಯ 1, ಪುಲಿಕೇಶಿ 2. ಎರಡೇ ಹೆಸರಿರಲಿ, ಪುಲಿಕೇಶಿ ಮತ್ತು ವಿಕ್ರಮಾದಿತ್ಯ 1 and 2. ಸರಿ ಉತ್ತರ ಯಾವುದು? ಹರ್ಷವರ್ಧನ ಉತ್ತರ ಪತೇಶ್ವರನನ್ನು
ನರ್ಮದಾ ನದಿಯ ಮೇಲೆ ಸೋಲಿಸಿ ಹಿಮ್ಮೆಟ್ಟಿಸಿದು ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿ ಅಥವಾ ಪುಲಿಕೇಶಿ ಟು. ನಿಮಗೆ ಗೊತ್ತಿರಬೇಕು, ಹರ್ಷವರ್ಧನನ್ನು ಸೋಲಿಸಿದ ನಂತರ ಪುಲಿಕೇಶಿ ಪರಮೇಶ್ವರನೆಂದು ಬಿರುದು ಪಡಿತಾನೆ. ಪುಲಿಕೇಶಿ ಪರಮೇಶ್ವರನೆಂದು ಬಿರುದು ಪಡಿತಾನೆ. ಇನ್ ದ ಫಸ್ಟ್ ಹಾಫ್ ಆಫ್ 7th century. 640 ಚಿಲ್ಲರೆ. 640 ಚಿಲ್ಲರೆ ಅನ್ನೋದು 650 ಒಳಗೆ ಬರ್ತದೆ. ಫಸ್ಟ್ ಹಾಫ್ ಆಫ್ 7th century. 7ನೇ ಶತಮಾನದ ಮೊದಲ ಭಾಗದಲ್ಲಿ ಆ ಥರ ಘೋರ ಕಳಗ ನಡೆದಿರ್ತದೆ. ಓಕೆನಾ, ಮರಿಬಾರ್ದು. ಆಮೇಲೆ ಗೊತ್ತಿರಬೇಕು ನಿಮಗೆ, ಹರ್ಷವರ್ಧನನ ಸಾವು ಸಂಭವಿಸ್ತದೆ. ಹರ್ಷವರ್ಧನನ ಹೋದ ಆಮೇಲೆ ಈ ಡೆಕ್ಕನ್ ಅಥವಾ ದಕ್ಷಿಣ ಪ್ರಸ್ಥಭೂಮಿಯನ್ನು ಕಾಂಕ್ವರ್ ಮಾಡಬೇಕಂತ ಹೇಳಿ 100 ವರ್ಷಗಳ ಕಾಲ ಪಾಳ, ಪ್ರತಿಹಾರ ಮತ್ತು ರಾಷ್ಟ್ರಕೂಟರ ನಡುವೆ ಕದನ ನಡೆದಿದ್ದು ಇತಿಹಾಸದ ಗ್ರಂಥಗಳಲ್ಲಿದೆ. KPSCನಲ್ಲಿ ಕ್ವಶನ್ಸ್ ಆಗಿದೆ. ಪಾಳ, ಪ್ರತಿಹಾರ, ರಾಷ್ಟ್ರಕೂಟ. ಹರ್ಷವರ್ಧನ ಪ್ರಯತ್ನಪಟ್ಟು ವಿಫಲ ಯತ್ನ ನಡೆಸಿರ್ತಾನೆ. ಹರ್ಷನ ಕಾಲಾನಂತರ ದಕ್ಷಿಣದ ಪ್ರಸ್ಥಭೂಮಿಯನ್ನು ಕಾಂಕ್ವರ್ ಮಾಡಲಿಕ್ಕೆ ಯಾವ 3 ರಾಜಮನೆತನಗಳು 100 ವರ್ಷ ಯುದ್ಧ ಮಾಡಿಕೊಂಡಿದ್ದಾವೆ ಅಂತ ಕೇಳಿದ್ರೆ, ಬಂಗಾಳದ ಪಾಳರು, ಗುಜರಾತಿನ ಪ್ರತಿಹಾರರು, ದಕ್ಕನ್ನಿನ ರಾಷ್ಟ್ರಕೂಟರು. ಅದರೊಳಗೆ ರಾಷ್ಟ್ರಕೂಟರು ಮೇಲ್ಗೈ ಪಡೆದ್ರು. ಬಿಹಾರದ ಅಂದರೆ ಬಂಗಾಳದ ಪಾಳರನ್ನು ರಿಸ್ಟ್ರಿಕ್ಟೆಡ್ ಟು ಬಂಗಾಳ ಓನ್ಲಿ, ಗುಜರಾತಿನ ಪ್ರತಿಹಾರರು ರಿಸ್ಟ್ರಿಕ್ಟೆಡ್ ಟು ಗುಜರಾತ್ ಓನ್ಲಿ. ಅದು ದಕ್ಷಿಣದ ಮೇಲೆ ದಂಡೆತ್ತಿ ಬಂದರೂ ಕೂಡ ಅವರ ಸೈನ್ಯ ತಳ ಊರಕ್ಕೆ ರಾಷ್ಟ್ರಕೂಟರು ಬಿಡಲಿಲ್ಲ ಅಂತ ಇತಿಹಾಸ ಇದೆ. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಘಟನೆ. ಮುಂದಕ್ಕೆ ಹೋಗ್ತೀನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಕೆಳಗಿನವರಲ್ಲಿ ಯಾರು ಇತರ 3 ಸಮಕಾಲೀನರಲ್ಲ? ಇತಿಹಾಸದಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸಮಕಾಲೀನರು ಅಂತ ಹೇಳಿದ್ರೆ ಏನು? ಇಂಗ್ಲೀಷಲ್ಲಿ ಕಾಂಟೆಂಪರರೀಸ್. ಕಾಂಟೆಂಪರರಿ, ಹೌದಾ? ಸಮಕಾಲೀನರು ಅಂದರೆ ಕಾಂಟೆಂಪರರಿ ಕಿಂಗ್ಸ್. ಉತ್ತರದಲ್ಲಿ, ಹೌದಾ, ಬಾಬರ್ ಮತ್ತು ಹುಮಾಯೂನ್ ಆಳ್ತಾ ಇರ್ತಾರೆ. ಆಗ ದಕ್ಷಿಣದಲ್ಲಿ ವಿಜಯನಲ್ಲಿ ಕೃಷ್ಣದೇವರಾಯ ಆಳ್ತಾ ಇದ್ದರು. ಕೃಷ್ಣದೇವರಾಯನಿಗೆ ಸಮಕಾಲೀನ ಯಲಹಂಕದ ನಾಡಪ್ರಭು 1ನೇ, 10ನೇ ಕೆಂಪೇಗೌಡ, ಇವರೆಲ್ಲ ಸಮಕಾಲೀನರು. ಆ ಥರದ ಪ್ರಶ್ನೆ ಇತಿಹಾಸ ಪುರುಷರಲ್ಲಿ ಯಾರು ಯಾರಿಗೆ ಸಮಕಾಲೀನರು ನೋಡಿ. ಕೆಳಗಿನವರಲ್ಲಿ ಯಾರು ಇತರ 3 ಸಮಕಾಲೀನರಲ್ಲ? ಇತರ 3 ಒಬ್ರಿಗೊಬ್ರಿಗೆ ಇಂಟರ್ ರಿಲೇಷನ್ಶಿಪ್ ಇದೆ. ಬಿಂಬಿಸಾರ, ಗೌತಮ್ ಬುದ್ಧ, ಪ್ರಸೇನ್ಜಿತ್, ಮಿಲಿಂದ. ಸೊ ನೋಡಿ, ಬಿಂಬಿಸಾರ, ಗೌತಮ ಬುದ್ಧ, ಪ್ರಸೇನ್ಜಿತ್, ಮಿಲಿಂದ. ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಸರಿ ಉತ್ತರ ಮಿನಾಂಧಾರ್ ಅಥವಾ ಮಿಲಿಂದ. ಸರಿ ಉತ್ತರ ಯಾವ್ದು ಹೇಳಿ? ಮಿನಾಂಧಾರ್ ಅಂದರು ಅವನೇ, ಮಿಲಿಂದ ಅಂದರು ಅವನೇ. ಮಿಲಿಂದ ಅಥವಾ ಮಿನಾಂಧಾರ್. ಸೊ ಮಿಲಿಂದ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆತ ಲೇಟಾಗಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ. ಮಿಲಿಂದ ಫನೋ ಅಂತ ಒಂದು ಪುಸ್ತಕ ಇದೆ ಅನ್ನೋದು ನೀವು ಮರಿಬೇಡಿ. ಆತ ಈ ಬಿಂಬಿಸಾರ, ಗೌತಮ್ ಬುದ್ಧ, ಪ್ರಸೇನ್ಜಿತ್ತ ನಂತರದಲ್ಲಿ ಬರೋವನು. ಸೊ ಗೌತಮ್ ಬುದ್ಧನಿಗೆ ಸಮಕಾಲೀನವಾಗಿ ಬಿಂಬಿಸಾರ ಮತ್ತು ಪ್ರಸೇನ್ಜಿತ್ ಅಂತ ಇಬ್ಬರು ಇರ್ತಾರೆ. ಮಿಲಿಂದ ಅವರ ನಂತರದಲ್ಲಿ ಬಂದಂಥವನು. ಸೊ ಈ ಥರದಲ್ಲಿ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತದಲ್ಲಿ ಸಮಕಾಲೀನರು ಅಂತಲೇ ಸೆಟ್ ಆಫ್ 4-5 ಜನ ಇತಿಹಾಸ ಪುರುಷರನ್ನ ಒಂದು ಗ್ರೂಪ್ ಮಾಡಿ ಇಟ್ಕೊಳ್ಳಿ. ನಾನು ಖಂಡಿತವಾಗೂ ಅದರ ರಿಲೇಟೆಡ್ ಇನ್ನೊಂದು ಸರಿ ವಿಡಿಯೋ ಮಾಡ್ತೀನಿ. ಇದಕ್ಕೆ ಉತ್ತರ ಈಗ ಮಿಲಿಂದ ಅಥವಾ ಮಿನಾಂದಾರ್, ಮರಿಬೇಡಿ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಸೂರ್ಯವರ್ಮನ್ ಟು, 2ನೇ ಸೂರ್ಯವರ್ಮನ್ ಅವರ ಆಳ್ವಿಕೆಯಲ್ಲಿ ಯಾವ ಬೃಹತ್ ದೇವಾಲಯದ ಆರಂಭಿಕ ವಿನ್ಯಾಸ ಮತ್ತು ನಿರ್ಮಾಣ? ಯಾಕಂದರೆ ಟೆಂಪಲ್ ಆರ್ಕಿಟೆಕ್ಚರ್ಸ್ ಭಾರತ, ಏಷ್ಯಾದ ಹೊರಗೆ ವಿಶ್ವದಾದ್ಯಂತ ಎಲ್ಲೇ ಹಿಂದೂ ದೇಗುಲಗಳು, ದೇವಾಲಯಗಳು, ಮೂರ್ತಿಗಳು, ಸ್ಟ್ಯಾಚ್ಯೂಸ್, ಆರ್ಕಿಟೆಕ್ಚರ್ಸ್ ಇದ್ದರೆ ಅವು ಕ್ವಶನ್ಸ್ ಆಗ್ತವೆ. ಅದು ಭಾರತ ಮತ್ತು ಭಾರತದ ಹೊರಗೆ ಎಲ್ಲರೂ ಇರ್ಬೋದು. ಸೂರ್ಯವರ್ಮನ್ ಟು ಇವರ ಆಳ್ವಿಕೆಯಲ್ಲಿ ಬೃಹತ್ ದೇವಾಲಯದ ಆರಂಭಿಕ ವಿನ್ಯಾಸ ಮತ್ತು ನಿರ್ಮಾಣ ಕಾರ್ಯ. ಶ್ರೀ ಮಾರಿಯಮ್ಮ ದೇವಸ್ಥಾನ, ಆಂಕೋರ್ ವಾಟ್ ದೇವಸ್ಥಾನ, ಬಟು ಗುಹೆಗಳ ದೇವಸ್ಥಾನ, ಕಾಮಾಖ್ಯ ದೇವಸ್ಥಾನ, ಗುಹಾಲಯಗಳು, ಬಟು ಗುಹಾಲಯಗಳು, ಆಂಕೋರ್ ವಾಟ್, ಮಾರಿಯಮ್ಮನ ದೇವಸ್ಥಾನ. ಸ್ನೇಹಿತರೆ, ಇದಕ್ಕೆ ಸರಿ ಉತ್ತರ ಆಂಕೋರ್ ವ್ಯಾಟ್. ನಿಮಗೆ ಗೊತ್ತಿರಬೇಕು, ಆಂಕೋರ್ ವ್ಯಾಟ್ ಎಂಬುದು
ಕಾಂಬೋಡಿಯಾ ದೇಶದಲ್ಲಿದೆ. ಏಷ್ಯಾದ ಯಾವುದದು? ಕಾಂಬೋಡಿಯಾ. ಕಾಂಬೋಡಿಯಾದ ಆಂಕೋರ್ ವ್ಯಾಟ್ನಲ್ಲಿ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು. ಲಾರ್ಡ್ ವಿಷ್ಣುವಿನ ಹೆಸರಿನಲ್ಲಿ ಕಾಂಬೋಡಿಯಾದ ಆಂಕೋರ್ ವ್ಯಾಟ್ ಒಂದು ಪ್ರಧಾನ ನಗರ. ಅಲ್ಲಿ ಸೂರ್ಯವರ್ಮನ್ II ಆಳ್ವಿಕೆಯಲ್ಲಿ ಒಂದು ಬೃಹತ್ ದೇವಾಲಯದ ಅಡಿಪಾಯ ಆರಂಭಿಕ ವಿನ್ಯಾಸ ಮತ್ತು ನಿರ್ಮಾಣ ಕಾರ್ಯ ಆರಂಭವಾಗಿತ್ತು ಅಂತ ಇತಿಹಾಸ ಹೇಳುತ್ತೆ. ಖಂಡಿತವಾಗೂ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 5. ರಾಷ್ಟ್ರಕೂಟ ಸಾಮ್ರಾಜ್ಯದ ಅಡಿಪಾಯ ಹಾಕಿದವರು ಯಾರು? ಇದನ್ನು ಏನು ಮಾಡಿ ಅಂದರೆ ಈ ಥರದ ಕ್ವಶನ್ಸ್ ಒಂದು 25 ಕಲೀರಿ. ಯಾವ ರಾಜಮನೆತನ ಮೊದಲನೇ ಅರಸ ಯಾರು, ಕೊನೆಯ ಅರಸ ಯಾರು, ಮೊದಲನೇ ಅರಸ ಯಾರನ್ನು ಸೋಲಿಸಿ ಸಾಮ್ರಾಜ್ಯ ಕಟ್ಟಿದ, ಕೊನೆಯ ಅರಸ ದಿವಾಳಿ ಆದ ಅಥವಾ ಯುದ್ಧದಲ್ಲಿ ಸೋತು ಸತ್ತು ಹೋಗ್ತಾನೆ, ಸೆರೆ ಸಿಕ್ಕ ಯಾರ ವಿರುದ್ಧ, ಮಧ್ಯದಲ್ಲಿ ಪ್ರಾಮಿನೆಂಟ್ ಯಾರು. ಸೊ ಆರಂಭ, ಅಂತ್ಯ ಮತ್ತು ಮಧ್ಯದಲ್ಲಿ ಪ್ರಾಮಿನೆಂಟು. ಅವರು ಕಲೆ, ಸಾಹಿತ್ಯ, ಸಂಸ್ಕೃತಿ, ಆರ್ಟ್, ಕಲ್ಚರ್, ಆರ್ಕಿಟೆಕ್ಚರಿಗೆ ಅವ್ರ ಕಾಂಟ್ರಿಬ್ಯೂಷನ್ಸ್ ಏನು. ಪ್ರತಿ ಡೈನಾಸ್ಟೀಸ್ ಇಂಡಿಯಾ ಮತ್ತು ಕನ್ನಡ ನಾಡನ್ನು ಆಳ್ದವ್ರನ್ನ ಒಂದೊಂದು ಪುಟಗಳು ಬರಿತಾ ಹೋದರೆ ಒಂದು 50 ಪುಟದಲ್ಲಿ ಹಿಸ್ಟ್ರಿ ನೋಟ್ಸ್ ಬರೆದು ಮುಗಿಸಿಬಿಡ್ಬೋದು. ಹಿಸ್ಟ್ರಿ 50 ಪುಟದಲ್ಲಿ ನೋಟ್ಸ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳುವಂಥ. ಪ್ರಾಮಿನೆಂಟ್ ಒಂದೊಂದು ಪುಟದಲ್ಲಿ 10-15 ಪಾಯಿಂಟು, 50 ಪುಟದಲ್ಲಿ ಒಂದು 500 ಪಾಯಿಂಟ್ ಬರೆದ್ರೆ ಕ್ವಶನ್ಸ್ ಅದರೊಳಗೆ ಬರಲೇಬೇಕು. ಅಕಾರ್ಡಿಂಗ್ಲಿ ಓದಿ. ಇಲ್ಲೀಗ ಪ್ರಶ್ನೆ ಏನು? ರಾಷ್ಟ್ರಕೂಟ ಸಾಮ್ರಾಜ್ಯದ ಅಡಿಪಾಯ ಹಾಕಿದ್ದು ದಂತಿ ದುರ್ಗ, 1ನೇ ಕೃಷ್ಣ, ಧ್ರುವ, ಅಮೋಘ ವರ್ಷ. ಸರಿ ಉತ್ತರ ಸ್ನೇಹಿತರೆ, ಅದಕ್ಕೆ ದಂತಿ ದುರ್ಗ ಅಂತ ಕರಿತೀವಿ ರಾಷ್ಟ್ರಕೂಟರಲ್ಲಿ. ರಾಷ್ಟ್ರಕೂಟರು ಕೂಡ ಅತ್ಯಂತ ಗೊತ್ತಲ್ಲ ನಿಮಗೆ, ಮಾನ್ಯಕೇಟದ ರಾಷ್ಟ್ರಕೂಟರು. ಮಾನ್ಯಕೇಟ ಅಥವಾ ಮಳೆಖೇಡ ಗುಲ್ಬರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿತ್ತು ಅಂತ ಇತಿಹಾಸದಲ್ಲಿ ಓದ್ತೀವಲ್ಲ, ಅದೇ ಮಾನ್ಯಕೇಟದ ದಂತಿ ದುರ್ಗ. ಸೊ ರಾಷ್ಟ್ರಕೂಟ ಸಾಮ್ರಾಜ್ಯದ ಮೂಲ ಸಂಸ್ಥಾಪಕ. ನೆಕ್ಸ್ಟ್ ಸ್ನೇಹಿತರೆ, ಅಲಹಾಬಾದ್ ಸ್ತಂಭ ಶಾಸನ ಅಥವಾ ಅಲಹಾಬಾದ್ ಸ್ತಂಭ ಅಂತಾರೆ ಅಥವಾ ಅಲಹಾಬಾದ್ ಕಂಬ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಮಹಾಪದ್ಮನಂದನ ಅಚೀವ್ಮೆಂಟು, ಚಂದ್ರಗುಪ್ತ ಮೌರ್ಯರ ಅಚೀವ್ಮೆಂಟು, ಸಮುದ್ರಗುಪ್ತನ ಸಾಧನೆ, ಅಶೋಕನ ಸಾಧನೆ. ಯಾವ ಅರಸರ ಸಾಧನೆ? ಅಲಹಾಬಾದ್. ಸೊ ಹಾಗಾಗಿ ಇವು ಕೂಡ ಇಂಡಿಯಾದಲ್ಲಿ ಶಾಸನ, ರಾಜ ಮತ್ತು ಅದನ್ನು ರೆಡಿ ಮಾಡಿದವರು ಯಾರು ಏನು ಅಂತ ಒಂದು 25 ಶಾಸನ, 25 ರಾಜರು ಅದನ್ನು ರೆಡಿ ಮಾಡಿದ್ದು ಯಾರು ಮತ್ತು ಅದು ಈಗ ಎಲ್ಲಿದೆ, ಅದರದ್ದು ಪ್ರಾಮುಖ್ಯತೆ ಏನು ಅಂತ 4 ಪಾಯಿಂಟ್ ಒಂದೊಂದು ಶಾಸನದ ಬಗ್ಗೆ ಬರೆದು ಒಂದು 25-50 ಶಾಸನ ಕಲಿತ್ರೆ ಎಕ್ಸಾಮಲ್ಲಿ ಒಂದು ಕ್ವಶನ್. ಒಂದೊಂದು ಟೈಪಿನವೇ ಶಾಸನಗಳ ಬಗ್ಗೆನೇ 10 ಕ್ವಶನ್ಸ್ ಕೇಳೋದಿಲ್ಲ. ಯಾಕಂದರೆ ನಿಮ್ಮ ಬರೆಯುವಂಥ ಕ್ವಶನ್ ಪೇಪರಲ್ಲಿ 100 ಕ್ವಶನ್ಸ್ ಜಿಕೆ ಇರ್ತಾವಲ್ಲ, ಎಲ್ಲ ವಿಧದ ಕ್ವಶನ್ಸ್ಗಳು ಒಂದೊಂದು ಇರ್ತದೆ. ಸೊ ಇಲ್ಲೀಗ ಅಲಹಾಬಾದ್ ಸ್ತಂಭ ಶಾಸನ ಯಾವ ಅರಸನ ಸಾಧನೆ? ಅದಕ್ಕೆ ಸರಿ ಉತ್ತರ ಸ್ನೇಹಿತರೆ ಸಮುದ್ರಗುಪ್ತ. ಸಮುದ್ರಗುಪ್ತನ ಸಾಧನೆಯನ್ನೇ ಅಲಹಾಬಾದ್ ಸ್ತಂಭ ಶಾಸನ ಅದು ನಿಮಗೆ ವಿವರಿಸುತ್ತದೆ. ಇದ್ರ ರಿಲೇಟೆಡ್ಡು ಕೂಡ ನಾನಿಲ್ಲಿ ಏನೇನು ವಿಡಿಯೋ ಮಾಡಿದ್ದೀನೋ ಇದ್ರ ರಿಲೇಟೆಡ್ಡು ಮುಂದಿನ ದಿನಗಳಲ್ಲಿ ಹೆಚ್ಚು ಥಿಯಾರಿಟಿಕಲ್ ಚರ್ಚೆನ ನಾನು ಮಾಡ್ತೀನಿ ಸ್ನೇಹಿತರೆ. ಖಂಡಿತವಾಗೂ ನಿಮಗೆ ಅದು ಗೊತ್ತಿರಬೇಕು. ಖಂಡಿತವಾಗೂ ನಿಮಗೆ ಅದು ನಿಮಗೆ ಗೊತ್ತಿರಲಿ. ಸೊ ಅಲ್ಲಿ ಅನೇಕ ವಿಡಿಯೋಗಳು ಇದೇ ಥರ ಶಾರ್ಟ್ ವಿಡಿಯೋಸ್ ಇದ್ದಾವೆ. ಮುಂದಿನ ದಿನಗಳಲ್ಲಿ ವಿಡಿಯೋನ ಈ ಥರ PPT ಸ್ಲೈಡ್ ಬಿಟ್ಟು ಥಿಯಾರಿಟಿಕಲಿ ಡಿಸ್ಕಸ್ ಮಾಡೋದಕ್ಕೆ ಹೆಚ್ಚು ನಾವು ಆದ್ಯತೆ ಕೊಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಕಣ್ರಿ. ಖಂಡಿತವಾಗೂ ಚಾನಲ್ ನಿಮಗೆ ಇಷ್ಟವಾದರೆ ಅದನ್ನು ನಮ್ಮ ವಿಡಿಯೋ ಲೈಕ್ ಮಾಡೋದು, ಇನ್ನೊಬ್ರಿಗೆ ಶೇರ್ ಮಾಡೋದು. ಸೊ ಬೆಲ್ ಬಟನನ್ನು ಒತ್ತಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಕಳ್ಕೊಂಬೋದು ಏನೂ ಇಲ್ಲ. ನಿಮ್ಮ ಸಪೋರ್ಟಿಂದನೇ ವಿಡಿಯೋ ನಡೆಯೋದು ಅನ್ನೋದು ಮರಿಬೇಡಿ. ಯಾಕಂದರೆ ಎದುರುಗಡೆ ಯಾರೂ ನಿಮಗೆ ರಿಯಾಕ್ಷನ್ ಕೊಡೋರೇ ಇಲ್ಲ ಅಂದರೆ ನಾವು ಯಾವ ಉಮೇದಲ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ರಿಯಾಕ್ಷನಿಗೆ ತಕ್ಕನಾಗಿ ನಾವು ಪ್ರತಿಕ್ರಿಯೆ ಮಾಡ್ತಾ ಇರ್ತೀವಿ. ಖಂಡಿತವಾಗೂ ಚೆನ್ನಾಗಿ ಓದಿ. ಡೋಂಟ್ ವೇಸ್ಟ್ ಯುವರ್ ಪ್ರೀಷಿಯಸ್ ಟೈಮ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಗುಡ್ ನೈಟ್.